ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದಿ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ಕಿನ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಬುಕ್ಕಲ್ಲಿ ಡಾಕ್ಟರ್ ಮರ್ಫಿ ಅವರು ಜನರಿಗೆ ಏನನ್ನ ತಿಳಿಸೋಕೆ ಇಷ್ಟಪಡ್ತಾರೆ, ತಮ್ಮೊಳಗೆ ಅಡಗಿರುವ ಎಲ್ಲಾ ಶಕ್ತಿಗಳನ್ನ ಹೊರಗಡೆ ಹೇಗೆ ತರಿಸೋಕೆ ಬಯಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೇವಲ ದೇವ್ರ ಮೇಲೆ ನಂಬಿಕೆ ಇಡಿ, ಎಲ್ಲವೂ ಸರಿಯಾಗತ್ತೆ, ಈ ಮಾತುಗಳನ್ನ ನೀವು ಕೇಳಿರ್ಬೋದು. ಅಂಡ್ ನಿಮ್ಮ ಮನಸ್ಸಲ್ಲಿ ಕೇವಲ ನಂಬಿಕೆಯಿಂದ ಏನಾಗುತ್ತೆ ಅಂತ ಕೂಡ ಯೋಚನೆ ಮಾಡಿರ್ಬೋದು. ಅದು ನಿಜವಾಗಿದ್ರೆ ಎಲ್ಲವೂ ಸುಲಭವಾಗ್ತಾ ಇತ್ತು ಅಂತಾನೂ ಯೋಚನೆ ಮಾಡಿರ್ಬೋದು. ಆದ್ರೆ ನಿಮ್ಗೆ ಗೊತ್ತಾ, ವಿಜ್ಞಾನ ಹಾಗೂ ಮನೋವಿಜ್ಞಾನ, ಸೈನ್ಸ್ ಅಂಡ್ ಸೈಕಾಲಜಿ ಎರಡೂ ಈ ಮಾತುಗಳನ್ನ ದೃಢೀಕರಿಸುತ್ತೆ. ವಿಶ್ವಾಸ ಕೇವಲ ಒಂದು ಭಾವನೆ ಅಲ್ಲ, ಆದ್ರೆ ಅದು ಒಂದು ಶಕ್ತಿ ಇದ್ದಂಗೆ. ಅದು ನಿಮ್ಮ ಸುಪ್ತ ಮನಸ್ಸಿಗೆ ಒಂದು ಆದೇಶ ಇದ್ದಂತೆ. ಈ ವಿಶ್ವಾಸ ಕಲ್ಪನೆಯೊಂದಿಗೆ ಸೇರ್ಕೊಂಡಾಗ ಸಂಭವಿಸೋದೇ ಪವಾಡ. ನಿಮ್ಮ ಸುಪ್ತ ಮನಸ್ಸು ದೃಶ್ಯ ಭಾಷೆ, ವಿಜುವಲ್ ಲ್ಯಾಂಗ್ವೇಜ್ ಅನ್ನ ಅತ್ಯುತ್ತಮವಾಗಿ ಅರ್ಥ ಮಾಡಿಕೊಳ್ಳುತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಂದು ವಿಷಯವನ್ನ ನೀವು ಎಷ್ಟೇ ಸ್ಪಷ್ಟವಾಗಿ ನೋಡ್ತಿರೋ, ಅಷ್ಟೇ ಪರಿಣಾಮಕಾರಿಯಾಗಿ ನಿಮ್ಮ ಸುಪ್ತ ಮನಸ್ಸು ಅದನ್ನ ನನಸು ಮಾಡಲು ಕೆಲಸ ಮಾಡುತ್ತೆ. ಇದು ಒಬ್ಬ ಆರ್ಟಿಸ್ಟ್ ಮೊದಲ ತಮ್ಮ ಮನಸ್ಸಿನಲ್ಲಿ ಚಿತ್ರವನ್ನ ಸೃಷ್ಟಿಸಿ ನಂತರ ಅದನ್ನ ಕ್ಯಾನ್ವಾಸ್ ಮೇಲೆ ಮೂಡಿಸುವಂತೆ. ಅದೇ ತರ ಈಗ ನಿಮ್ಮ ಮುಂದೆ ಈ ಜೀವಂತ ಘಟನೆಗಳನ್ನ ಇಡ್ತೀನಿ. ಡಾಕ್ಟರ್ ವಿ.ಪಿ. ಮಲ್ಲೇಶ್ ರೆಡ್ಡಿ ಅವರ ಕತೆ. ಅವರು ಒಂದು ರೈತ ಕುಟುಂಬದಿಂದ ಬಂದವರು. ಸಣ್ಣ ಹಳ್ಳಿಯಿಂದ ಅಲ್ಲಿ ಶಿಕ್ಷಣ ಮತ್ತು ಸೌಲಭ್ಯಗಳನ್ನ ಬಹುತೇಕ ಶೂನ್ಯವಾಗಿದ್ವು. ಅವರ ತಂದೆ ಒಬ್ಬ ಸಣ್ಣ ರೈತ, ತಾಯಿ ಅನಕ್ಷರಸ್ಥರು. ಆದ್ರೆ ಆ ಮಗುವಿಗೆ ಒಂದು ಕನಸಿತ್ತು, ನಾನು ಡಾಕ್ಟರ್ ಆಗ್ತೇನೆ. ಪ್ರತಿ ರಾತ್ರಿ ಮಲ್ಗೋಕು ಮೊದಲು ಅವರು ತಮ್ಮ ಕಣ್ಣುಗಳನ್ನ ಮುಚ್ಚಿ ಬಿಳಿ ಕೋಟ್ ಧರಿಸಿ ಹಾಸ್ಪಿಟ್ಲಿಗೆ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತೆ ಕಲ್ಪಿಸ್ಕೊಳ್ತಾ ಇದ್ರು. ಸುತ್ತಮುತ್ತ ಜನರು ನಗಾಡ್ತಾ ಇದ್ರು ಕೂಡ ಅವರಿಗೆ ಏನು ಅನಿಸ್ತಾ ಇರ್ಲಿಲ್ಲ. ಅವರು ನಿಲ್ತಾ ಇರ್ಲಿಲ್ಲ, ಹತಾಶರಾಗ್ತಾ ಇರ್ಲಿಲ್ಲ. ಅವರು ಪ್ರತಿದಿನ ಆ ದೃಶ್ಯಗಳನ್ನ ಪುನರಾವರ್ತಿಸಿ ನೋಡ್ತಾ ಇದ್ರು. ಅದು ಒಂದು ದಿನ ಕಲ್ಪನೆಯ ಮಂತ್ರ ಆಗಿತ್ತು, ವಿಜುವಲೈಸೇಷನ್ ಮಂತ್ರ. ಅಂಡ್ ನಂಬಿ, ಇವತ್ತು ಅವರು ಡಾಕ್ಟರ್ ಆಗಿರೋದು ಮಾತ್ರ ಅಲ್ಲ, ಒಬ್ಬ ಪ್ರಸಿದ್ಧ ವೈದ್ಯಕೀಯ ಸಂಶೋಧಕರು ಕೂಡ ಆಗಿದ್ದಾರೆ. ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಇದನ್ನೇ ಬರೀತಾರೆ. ನಾನು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪದೇ ಪದೇ ತೋರಿಸಿದ ದೃಶ್ಯ ಅದು ಗ್ರಹಿಸ್ತು, ಹಾಗೆ ನಾನು ಇಲ್ಲಿಯವರೆಗೆ ಬರೋಕೆ ಸಹಾಯ ಮಾಡ್ತು ಅಂತ. ಈ ಕತೆ ನಮಗೆ ಇದನ್ನೇ ಹೇಳುತ್ತೆ. ಕೇವಲ ಓದು ಅಥವಾ ಪರಿಶ್ರಮ ಮಾತ್ರ ಅಲ್ಲ, ದೃಢ ವಿಶ್ವಾಸ ಹಾಗೆ ಕಲ್ಪನೆ ಮಾಡೋ ಶಕ್ತಿ, ವಿಜುವಲೈಸೇಷನ್ ಪವರ್, ಯಾವುದೇ ಅಸಾಧ್ಯವಾದುದನ್ನ ಸಾಧ್ಯವನ್ನಾಗಿ ಮಾಡ್ಬಿಡತ್ತೆ. ಹಾಗಾದ್ರೆ ಈ ಪ್ರಶ್ನೆ ಕೇಳ್ತೀರಾ ನೀವು, ಏನಿದು ವಿಜುವಲೈಸೇಷನ್? ಏನಿದು ಕಲ್ಪನೆಯ ಶಕ್ತಿ? ವಿಜುವಲೈಸೇಷನ್ ಅಂದ್ರೆ ನೀವು ಏನನ್ನ ಸಾಧಿಸೋಕೆ ಬಯಸ್ತಿರೋ ಅದನ್ನ ನಿಮ್ಮ ಮನಸ್ಸಿನ ಕಣ್ಣುಗಳಿಂದ ನೋಡೋದು. ಅದನ್ನ ನಿಮ್ಮ ಸುಪ್ತ ಮನಸ್ಸಿನ ವಾಸ್ತವ ಅಂತ ನಂಬುವಷ್ಟು ಬಾರಿ ನೋಡೋದು. ಇದು ಯಾವುದೇ ಮಾಂತ್ರಿಕತೆಯಲ್ಲ, ಬದಲಾಗಿ ಇದು ನಿಮ್ಮ ಮನಸ್ಸನ್ನ ಪ್ರೋಗ್ರಾಮ್ ಮಾಡುವ ಒಂದು ತಂತ್ರ. ನೀವು ಒಂದು ವಿಷಯವನ್ನ ಪದೇ ಪದೇ ಯೋಚನೆ ಮಾಡಿದಾಗ, ಅನುಭವಿಸಿದಾಗ, ಅದನ್ನ ನಂಬಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಸತ್ಯ ಅಂತ ಪರಿಗಣಿಸುತ್ತೆ. ಆ ಆಲೋಚನೆಯು ನಿಧಾನವಾಗಿ ವಾಸ್ತವವಾಗಿ ಪರಿವರ್ತನೆಗೊಳ್ಳೋಕೆ ಶುರುವಾಗತ್ತೆ. ಕಲ್ಪನೆ ಹಾಗೆ ಭಾವನೆ ಒಟ್ಟಿಗೆ ಸೇರಿದಾಗ ಸೃಷ್ಟಿಯ ಅಡಿಪಾಯವಾಗತ್ತೆ. ಕಲ್ಪನೆ ಕೇವಲ ಚಿತ್ರಣ ಅಲ್ಲ, ಅದಕ್ಕೆ ಭಾವನೆಗಳನ್ನ ಜೋಡಿಸೋದು ತುಂಬಾನೇ ಮುಖ್ಯ. ನೀವು ಒಂದು ವಿಷಯವನ್ನ ವಿಜುವಲೈಸ್ ಮಾಡಿದಾಗ ಕೇವಲ ಅದರ ಚಿತ್ರವನ್ನ ಮಾಡಬೇಡಿ, ಆ ಸ್ಥಿತಿಯ ಭಾವನೆಗಳನ್ನು ಸಹಿತ ಅನುಭವಿಸಿ. ಉದಾಹರಣೆಗೆ, ನೀವು ಒಂದು ಯಶಸ್ವಿ ವ್ಯವಹಾರವನ್ನ ಕಲ್ಪಿಸ್ಕೊಳ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಆ ಸಮಯದ ಸಂತೋಷ, ಹೆಮ್ಮೆ, ಸ್ವಾತಂತ್ರ್ಯ, ಉತ್ಸಾಹ ಇವೆಲ್ಲವನ್ನ ನಿಮ್ಮೊಳಗೆ ತುಂಬಿಕೊಳ್ಳಿ. ನೀವು ಆ ಭಾವನೆಯನ್ನ ಎಷ್ಟು ಹೆಚ್ಚು ಬದುಕ್ತಿರೋ, ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಅಷ್ಟೇ ವೇಗವಾಗಿ ಅರ್ಥ ಮಾಡ್ಕೊಳ್ಳುತ್ತೆ, ಅದನ್ನ ನನ್ಸ್ ಮಾಡುತ್ತೆ. ಇಡೀ ಜಗತ್ತನ್ನೇ ಬದಲಾಯಿಸುವ ಒಂದು ಅಂತಾರಾಷ್ಟ್ರೀಯ ಉದಾಹರಣೆಯನ್ನ ಹೇಳ್ತೀನಿ ಕೇಳಿ. ಇದು ವಿಶ್ವದ ಶ್ರೇಷ್ಠ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದ ಮೊಹಮ್ಮದ್ ಅಲಿ ಅವರ ಕತೆ. ನಿಮ್ಗೆ ಗೊತ್ತಾ, ಅವರು ಪ್ರತಿದಿನ ಒಂದು ಮಂತ್ರವನ್ನ ಹೇಳ್ಕೊಳ್ತಾ ಇದ್ರು. ಐ ಆಮ್ ದ ಗ್ರೇಟೆಸ್ಟ್, ಐ ಸೆಡ್ ದಟ್ ಇವನ್ ಬಿಫೋರ್ ಐ ನೋ ಇಟ್. ಐ ಆಮ್ ದ ಗ್ರೇಟೆಸ್ಟ್, ಐ ಸೆಡ್ ದಟ್ ಇವನ್ ಬಿಫೋರ್ ಐ ನೋ ಐ ವಾಸ್ ಅಂತ. ಅಂದ್ರೆ ನಾನೇ ಶ್ರೇಷ್ಠ ಅಂತ ನನಗೆ ಗೊತ್ತಿಲ್ಲದ ದಿನಗಳಿಂದಲೂ ನಾನು ಅದನ್ನ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಮೊಹಮ್ಮದ್ ಅಲಿ ತಮ್ಮನ್ನ ಪದೇ ಪದೇ ಒಬ್ಬ ವಿಜೇತರಂತೆ ಭಾವಿಸ್ತಿದ್ರಂತೆ. ಅವರು ಕನ್ನಡಿಯ ಮುಂದೆ ನಿಂತು ಪದೇ ಪದೇ ವಿಜಯದ ಭಂಗಿಗಳನ್ನ ಮಾಡ್ತಾ ಇದ್ರಂತೆ.
ತಮ್ಮನ್ನ ಒಬ್ಬ ವಿಜೇತರಂತೆ ನೋಡ್ತಾ ಇದ್ರಂತೆ. ಅವರ ದೃಶ್ಯೀಕರಣ ಎಷ್ಟು ಬಲವಾಗಿತ್ತಂದ್ರೆ ಅವರ ಮಾತುಗಳು ಹಾಗೆ ಆಲೋಚನೆಗಳು ಒಟ್ಟಾಗಿ ಸುಪ್ತ ಮನಸ್ಸಿಗೆ ಆದೇಶ ನೀಡೋಕೆ ಪ್ರಾರಂಭ ಮಾಡಿದ್ವಂತೆ. ಅಂಡ್ ಇತಿಹಾಸ ಅವರ ಹೆಸರು ಶ್ರೇಷ್ಠ, ದಿ ಗ್ರೇಟೆಸ್ಟ್ ಅಂತ ದಾಖಲೆ ಮಾಡ್ಕೊಂತು. ಮನುಷ್ಯನ ಮೆದುಳು ವಾಸ್ತವಿಕತೆ ಹಾಗೂ ಕಲ್ಪನೆಯ ನಡುವೆ ವ್ಯತ್ಯಾಸವನ್ನ ಗುರುತಿಸೋದಿಲ್ಲ. ವಿಶೇಷವಾಗಿ ಅದನ್ನ ಆಳವಾಗಿ ವಿಜುವಲೈಸ್ ಮಾಡಿದಾಗ. MRI ಸ್ಕ್ಯಾನ್ಗಳಲ್ಲಿ ನೀವು ಒಂದು ಘಟನೆಯನ್ನ ಆಳವಾಗಿ ಕಲ್ಪಿಸ್ಕೊಂಡ್ರೆ ಆ ಘಟನೆ ನಿಜವಾಗಿಯೂ ನಡೀತಿರುವಾಗ ಯಾವ ನ್ಯೂರಲ್ ನೆಟ್ವರ್ಕ್ಗಳು ಸಕ್ರಿಯವಾಗಿರುತ್ತೋ ಅದೇ ನೆಟ್ವರ್ಕ್ಗಳು ಸಕ್ರಿಯವಾಗಿರುತ್ತೆ ಅಂತ ಕಂಡು ಬಂದಿದೆ. ಅಂದ್ರೆ ನೀವು ಒಂದು ವಿಷಯವನ್ನ ಕಲ್ಪನೆಯಲ್ಲಿ ಪದೇ ಪದೇ ನೋಡಿದ್ರೆ ಅದು ನಿಮ್ಮ ಮಿದುಳಿನಲ್ಲಿ ಅನುಭವದ ನೆನಪು, ಮೆಮರಿ ಆಫ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಅಂಡ್ ಮಿದುಳು ಅದನ್ನೇ ನಿಜ ಅಂತ ನಂಬುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಆರಂಭದ ಮಾರ್ಗ ಯಾವುದು? ಪ್ರತಿದಿನ 5 ರಿಂದ 10 ನಿಮಿಷ ಶಾಂತವಾಗಿ ಕೂತ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನೀವು ಏನನ್ನ ಪಡಿಬೇಕು ಅಂತ ಬಯಸ್ತಿರೋ ಅದನ್ನ ದೃಶ್ಯೀಕರಿಸಿ, ಅಂದ್ರೆ ವಿಜುವಲೈಸ್ ಮಾಡಿ. ಅದಕ್ಕೆ ಸಂಬಂಧಿಸಿದ ಭಾವನೆಗಳನ್ನ ಅನುಭವಿಸಿ. ಅದು ನಿಮಗೆ ಈಗಾಗಲೇ ಸಿಕ್ಕಿದೆ ಅಂತ ಭಾವಿಸ್ಕೊಳ್ಳಿ. ಈ ಅಭ್ಯಾಸವನ್ನ ದಿನಾ ಮಾಡಿ, ಬೆಳಗ್ಗೆ ಮತ್ತು ರಾತ್ರಿ ಮಲಗೋಕ್ಕೂ ಮುಂಚೆ. ಇದು ಕಷ್ಟದ ಪ್ರಾಸೆಸ್ ಅಲ್ಲ, ಆದ್ರೆ ಇದು ಕನ್ಸಿಸ್ಟೆನ್ಸಿಯನ್ನ ನಿಮ್ಮಿಂದ ಬಯಸುತ್ತೆ. ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ಕಿನ 2ನೆಯ ಭಾಗವಾಗಿ ಏನೇನನ್ನ ಕಲ್ತ್ವಿ? ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ದೃಶ್ಯ ರೂಪ ಅಥವಾ ಭಾವನೆಗಳನ್ನ ಗ್ರಹಿಸುತ್ತೆ, ವಿಜುವಲೈಸೇಷನ್ ಹಾಗೆ ಫೀಲಿಂಗ್ಸ್ ಅನ್ನ ಗ್ರಹಿಸುತ್ತೆ. ಪದೇ ಪದೇ ಮಾಡೋ ಕಲ್ಪನೆ ಮತ್ತು ವಿಶ್ವಾಸ ಸಬ್ ಕಾನ್ಶಿಯಸ್ ಮೈಂಡ್ಗೆ ಆದೇಶ ನೀಡುತ್ತೆ. ವಿಜುವಲೈಸೇಷನ್ ಹಾಗೆ ಫೀಲಿಂಗ್ ಈ ಎರಡೂ ಸೇರಿದ್ರೆ ಪ್ರಕಟಣೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಜಿಮ್ ಕ್ಯಾರಿ, ಮೊಹಮ್ಮದ್ ಅಲಿ ಹಾಗೆ ತಮ್ಮದೇ ಹಳ್ಳಿಯಲ್ಲಿ ಡಾಕ್ಟರ್ ರೆಡ್ಡಿ ಇವರೆಲ್ಲರೂ ಈ ತತ್ವದ ಜೀವಂತ ಉದಾಹರಣೆಗಳು. ಕೊನೆಯದಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಕಂಪ್ಯೂಟರ್ ಇದ್ದಂಗೆ. ನೀವು ಅದಕ್ಕೆ ಯಾವ ಚಿತ್ರಗಳನ್ನ ಹಾಗೆ ಭಾವನೆಗಳನ್ನ ಫೀಡ್ ಮಾಡ್ತಿರೋ ಅದು ಅದರ ಮೇಲೆ ಕೆಲಸ ಮಾಡುತ್ತೆ. ನೀವು ಅದಕ್ಕೆ ಭಯ ಹಾಗೆ ವೈಫಲ್ಯತೆಯನ್ನ ತೋರಿಸಿದ್ರೆ ಅದೇ ಆಗತ್ತೆ. ಆದ್ರೆ ನೀವು ಅದಕ್ಕೆ ಧೈರ್ಯ ಹಾಗೆ ಸಮೃದ್ಧಿ, ಪ್ರೀತಿ ಹಾಗೆ ಯಶಸ್ಸನ್ನ ತೋರಿಸಿದ್ರೆ ಅದು ಅದನ್ನ ನನಸು ಮಾಡುತ್ತೆ. ಈಗ ನಿರ್ಧಾರ ನಿಮ್ ಕೈಲಿದೆ. ನೀವು ಕೇವಲ ಬಯಸ್ತೀರಾ ಅಥವಾ ನಿಜವಾಗಿಯೂ ಅದನ್ನ ನೋಡಲು ಪ್ರಾರಂಭಿಸ್ತೀರಾ ಅದು ನಿಮ್ ಕೈಲಿದೆ. ಅದು ನಿಮಗ್ ಬಿಟ್ಟಿದ್ದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಮುಗಿಸೋಷ್ಟೊತ್ತಿಗೆ ನೀವು 40% ಆ ಬುಕ್ ಅನ್ನ ಓದಿ ಮುಗಿಸಿದ್ದೀರಾ. ಹಾಗೆ ನಿಮ್ಮ ಲೈಫಿಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವ್ಯಾಲ್ಯೂವನ್ನ ಆಡ್ ಮಾಡಿದ್ದೀರಾ. ಹಾಗಾದ್ರೆ ಮುಂದಿನ ಭಾಗದಲ್ಲಿ ಕೆಲವೊಂದಿಷ್ಟು ಇನ್ನೂ ವ್ಯಾಲ್ಯೂ ಎಡಿಷನ್ ನ ಮಾಡ್ತೀನಿ. ಬುಕ್ಕಿನ ಮುಂದಿನ ಭಾಗವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಬ್ ಕಾನ್ಶಿಯಸ್ ಮೈಂಡ್ ನ ಆರೋಗ್ಯ, ಸಂಬಂಧಗಳು ಹಾಗೂ ಹಣದ ಮೇಲೆ ಹೇಗೆ ನೇರ ಪರಿಣಾಮ ಬೀರುತ್ತೆ ಅಂತ ನಾವು ತಿಳ್ಕೊಳ್ತೀವಿ. ಜೊತೆಗೆ ಇಬ್ಬರು ಜನರ ನೈಜ ಕಥೆಗಳನ್ನ ತಿಳಿಯೋಣ. ಒಬ್ಬರು ಅನಾರೋಗ್ಯದಿಂದ ಹೇಗೆ ಗುಣಮುಖರಾದ್ರು, ಹಾಗೆ ಮತ್ತೊಬ್ರು ದಿವಾಳಿಯಾಗಿದ್ರು ಕೋಟ್ಯಾಧಿಪತಿ ಹೇಗಾದ್ರು ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೆ ನಿಮಗೆ ಸಿಗ್ತೀನಿ.